Hello students, in the last class we discussed the three unary relational operations. So that is select, project and Cartesian product. In the select operation you are selecting the rows by using some condition, and then in the project operation you are selecting some columns, and then in the Cartesian product you are combining the two relations. Okay. So next one is fourth one is rename operation. Rename operation. So rename means you are renaming some table. So table name na rename ಮಾಡ್ತೀರಾ, some other ನೇಮ್ ಆಗಿ ನೀವು ಒಂದು ಅಸೈನ್ ಮಾಡ್ತೀರಾ, ಅದಕ್ಕೆ ನೀವು ರೀನೇಮಿಂಗ್ ಅಂತ ಅಂತೀವಿ. ಆಲ್ರೆಡಿ ನೀವು ರೀನೇಮ್ ಅಂದ್ರೆ ಏನು, ನೇಮ್ ಚೇಂಜ್ ಮಾಡೋದಷ್ಟೇ ಟೇಬಲ್ಸ್. ಸೊ ಹೆಂಗೆ ಚೇಂಜ್ ಮಾಡ್ತೀರಾ ಅಂತ, ಫಾರ್ ಎಕ್ಸಾಂಪಲ್ ಇನ್ ದ ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ಡ್ ಒನ್ ಕ್ವೆರಿ ದಟ್ ಈಸ್ ಕಾಲ್ಡ್ ಆಸ್ in the project operation you discussed one query that is retrieve first name, last name, salary of all employees who work in department 5, who work in department 5, right? ಸೊ ಅದಕ್ಕೆ ನಾವು ಏನು ಬರ್ದಿದ್ವಿ, ಆಲ್ರೆಡಿ ಸೊಲ್ಯೂಷನ್ ಬರ್ದಿದ್ವಿ. ಏನಂತ, ಯಾವ್ದು ಆಟ್ರಿಬ್ಯೂಟ್ ನೇಮು, ಎಫ್ ನೇಮ್, ಎಲ್ ನೇಮ್, ಸ್ಯಾಲರಿ ಅಂಡ್ ಕಂಡೀಷನ್ ಇದೆ ಅಂದ್ರೆ, ಸೊ ಯಾವುದೋ ಪರ್ಟಿಕ್ಯುಲರ್ ಟಪಲ್ ಸೆಲೆಕ್ಟ್ ಆಗಬೇಕು ಅಂದ್ರೆ ಯು ಹ್ಯಾವ್ ಟು ಸೆಲೆಕ್ಟ್ ದ ಸೆಲೆಕ್ಟ್ ಆಪರೇಷನ್. ಸೊ ವಾಟ್ ಇಸ್ ದ ಕಂಡೀಷನ್, ಡಿಪಾರ್ಟ್ಮೆಂಟ್ ಇಸ್ ಈಕ್ವಲ್ ಟು 5 ಫ್ರಮ್ ಎಂಪ್ಲಾಯಿ. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಬಟ್ ರೀನೇಮ್ ಯೂಸ್ ಮಾಡಿಕೊಂಡು ಇದು ಕಾಂಪ್ಲಿಕೇಟ್ ಆಗುತ್ತೆ. ಈಸಿ ಇದ್ರೆ ಎರಡೇ ಕಂಡೀಷನ್ ಇದ್ರೆ ಯು ಕ್ಯಾನ್ ಈಸಿಲಿ ರೈಟ್ ಇನ್ ಒನ್ ಸೆಂಟೆನ್ಸ್. ಬಟ್ ಮೋರ್ ದ್ಯಾನ್ ಒನ್ ಕಂಡೀಷನ್ಸ್ ಇದ್ರೆ ಒಂದೇ ಲೈನ್ ಅಲ್ಲಿ ಬರೆಯೋಕ್ಕಾಗುತ್ತಾ? ನೋ, ಯು ಕ್ಯಾನ್ ಸ್ಪ್ಲಿಟ್ ದ ಕ್ವೆರಿ. ಸೊ ಅಂದ್ರೆ ಒಂದೊಂದನ್ನೇ ಸಾಲ್ವ್ ಮಾಡ್ಕೊಂತ ಬರಬೇಕಾಗುತ್ತೆ. ಸೊ ಹೆಂಗ್ ಸಾಲ್ವ್ ಮಾಡ್ತೀರಾ ಬೈ ಯೂಸಿಂಗ್ ರೀನೇಮ್ ಅಂದ್ರೆ, ಫಸ್ಟ್ ಕಂಡೀಷನ್ ನ ನೀವು ಚೆಕ್ ಮಾಡ್ಬೇಕು. ಯಾವಾಗಲೂ ಆಟ್ರಿಬ್ಯೂಟ್ ಲಿಸ್ಟಿಗಿಂತ ಕಂಡೀಷನ್ ನ ಚೆಕ್ ಮಾಡಬೇಕು. ಸೊ ಏನ್ ಕಂಡೀಷನ್ ಇದೆ ಇಲ್ಲಿ, ಹೂ ವರ್ಕ್ ಇನ್ ಡಿಪಾರ್ಟ್ಮೆಂಟ್ 5 ಅಂತ ಇದೆ. ಸೊ ಅದಕ್ಕೆ ಏನ್ ಯೂಸ್ ಮಾಡ್ತೀರಾ ನೀವು, ಸೆಲೆಕ್ಟ್ ಯೂಸ್ ಮಾಡ್ತೀರಾ. ಡಿಪಾರ್ಟ್ಮೆಂಟ್ ನಂಬರ್ ಇಸ್ ಈಕ್ವಲ್ ಟು 5 ಫ್ರಮ್ ಯಾವ ಟೇಬಲ್, ಎಂಪ್ಲಾಯಿ ಟೇಬಲ್ ಅಲ್ಲಿ ಸೆಲೆಕ್ಟ್ ಆಯ್ತು. ಸೊ ಅಂದ್ರೆ ಯಾವ್ಯಾವ್ದು ಸೆಲೆಕ್ಟ್ ಆಯ್ತು ಸೊ ಇದಿಷ್ಟೇ ಬರ್ದಿದ್ದೀರಾ, ನೀವು ಫುಲ್ ಕ್ವೆರಿ ಕಂಪ್ಲೀಟ್ ಮಾಡಿಲ್ಲ. ಸೊ ಏನ್ ಬರ್ದಿದ್ದೀರಿ, ವರ್ಕ್ ಇನ್ ಡಿಪಾರ್ಟ್ಮೆಂಟ್ 5. ಸೊ ವಾಟ್ ಇಸ್ ದ ಕಂಡೀಷನ್, ಡಿ ನಂಬರ್ ಇಸ್ ಈಕ್ವಲ್ ಟು 5 ಫ್ರಮ್ ದ ಎಂಪ್ಲಾಯಿ. ಯಾವ್ದಾವ್ದು ಸೆಲೆಕ್ಟ್ ಆಗುತ್ತೆ ಇದಕ್ಕೆ, SSN, ಎಫ್ ನೇಮ್ ಅಂಡ್ ದೆನ್ ಎಲ್ ನೇಮ್, ಏನೇನಿದೆ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಸ್ಯಾಲರಿ, ಇಲ್ಲೇನು ಯಾವುದೇ ಆಟ್ರಿಬ್ಯೂಟ್ ಲಿಸ್ಟ್ ಇಲ್ಲ, ಬರೀ ಸೆಲೆಕ್ಟ್ ಯೂಸ್ ಮಾಡಿದ್ರೆ ಅಂದ್ರೆ ಇಟ್ ವಿಲ್ ಡಿಸ್ಪ್ಲೇ ಆಲ್ ದ ಟಪಲ್ಸ್, ಫುಲ್ ಟಪಲ್ ಡಿಸ್ಪ್ಲೇ ಆಗುತ್ತೆ. ಸೊ ಸ್ಯಾಲರಿ, ಡಿ ನಂಬರ್ ಅಂಡ್ ಸೂಪರ್ SSN. ಓಕೆ, ದಿಸ್ ಇಸ್ ದ ಟೇಬಲ್. ಸೊ SSN ಏನಿದೆ ಡಿಪಾರ್ಟ್ಮೆಂಟ್ 5 ಗೆ 4, 5, 6 and then first name is DEF and then PQR. So 35,000, 40,000, 45,000. Department number is 555. Super SSN is 222. ಸೊ ಇದು ಕಂಡೀಷನ್ ಬಂದಿರೋ ರಿಸಲ್ಟ್. ಏನ್ ಕಂಡೀಷನ್, ವರ್ಕ್ ಇನ್ ಡಿಪಾರ್ಟ್ಮೆಂಟ್ 5, ಅದಕ್ಕೆ ಈ ರಿಸಲ್ಟ್ ಬಂದಿದೆ. ಸೊ ಇದಕ್ಕೆ ನೀವೇನ್ ಮಾಡ್ತೀರಿ, ಇದರಲ್ಲಿ ನೀವು ಮತ್ತೆ ಎಫ್ ನೇಮ್, ಎಲ್ ನೇಮ್, ಸ್ಯಾಲರಿ, ಏನು ಎಫ್ ನೇಮ್, ಎಲ್ ನೇಮ್, ಸ್ಯಾಲರಿ ಮಾತ್ರ ಡಿಸ್ಪ್ಲೇ ಆಗಬೇಕು. ಅದಕ್ಕೆ ಏನು ಇದು ಮಾಡ್ತೀರಾ, ಇದಕ್ಕೆ ರೀನೇಮ್ ಮಾಡ್ತೀರಿ. ಈ ರಿಸಲ್ಟ್ ಬಂದಿದೆಯಲ್ಲ, ಈ ರಿಸಲ್ಟ್ ಟೇಬಲ್ ನ ನೀವು ಏನಂತ ಯಾವುದೋ ಒಂದು ನೇಮ್ ಕೊಡ್ತೀರಾ, ಡಿಪಾರ್ಟ್ಮೆಂಟ್ 5 ಎಂಪ್ಲಾಯೀಸ್. ಓಕೆ,
ಡಿಪಾರ್ಟ್ಮೆಂಟ್ 5 ಎಂಪ್ಲಾಯೀಸ್. ಸೊ ಈ ಟೇಬಲ್ ನೇಮ್ ಏನಾಯ್ತು ಇವಾಗ ಬರೀ ರಿಸಲ್ಟ್ ಆಗಿಲ್ಲ, ಇದಕ್ಕೆ ನೇಮ್ ಕೊಟ್ವಿ, ಇದಕ್ಕೆ ರೀನೇಮ್ ಅಂತ ಅಂತೀವಿ. ಅಂದ್ರೆ ಇದು ಜಸ್ಟ್ ಔಟ್ಪುಟ್ ಫಾರ್ ದಿಸ್ ಕಂಡೀಷನ್. ಸೊ ಇದಕ್ಕೆ ಒಂದು ನೇಮ್ ಕೊಡ್ತೀವಿ ಆ ಟೇಬಲ್ ಗೆ, ಅದಕ್ಕೆ ನಾವೇನಂತೀವಿ ರೀನೇಮ್. ಏನಂತ ಟೇಬಲ್ ಕೊಟ್ಟಿದೀವಿ? ಸೊ ಡಿಪಾರ್ಟ್ಮೆಂಟ್ 5 ಫ್ರಮ್ ಡಿಪಾರ್ಟ್ಮೆಂಟ್ 5 ಎಂಪ್ಲಾಯೀಸ್ ಅಂತ ಟೇಬಲ್ ನೇಮ್. ಓಕೆನಾ? ಸೊ ಇದರಲ್ಲಿ ನಾವೇನ್ ಸೆಲೆಕ್ಟ್ ಮಾಡ್ಬೇಕು ಇವಾಗ? ಅದರಲ್ಲಿ ಸೆಲೆಕ್ಟ್ ಮಾಡೋದಕ್ಕಿಂತ ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ, ಇದರಿಂದ ಏನು ಎಫ್ ನೇಮ್ ಎಲ್ ನೇಮ್ ಸ್ಯಾಲರಿನ ಸೆಲೆಕ್ಟ್ ಮಾಡ್ತೀರಾ. ಏನಂತ ಕೊಡ್ತೀರಾ? ಪೈ ಇಲ್ವ? ಸೊ ಪೈ ಯಾವ್ಯಾವುದು? ಎಫ್ ನೇಮ್, ಎಲ್ ನೇಮ್, ಸ್ಯಾಲರಿ ಫ್ರಮ್. ಇಲ್ಲಿ ಎಂಪ್ಲಾಯಿ ಕೊಡಲ್ಲ, ಯಾಕೆಂದ್ರೆ ಕಂಡೀಷನ್ ಇದೆ. ಕಂಡೀಷನ್ ವರ್ಕ್ ಇನ್ ಡಿಪಾರ್ಟ್ಮೆಂಟ್ 5 ಅದು ಆಲ್ರೆಡಿ ಮುಗ್ದೋಗಿದೆ. ಅದಕ್ಕೆ ಏನಂತ ನೇಮ್ ಕೊಟ್ಟಿದ್ರೆ ಡಿಪಾರ್ಟ್ಮೆಂಟ್ 5 ಎಂಪ್ಲಾಯೀಸ್ ಅಂತ. ಸೊ ಇವಾಗ ಇದರಿಂದ ಎಫ್ ನೇಮ್ ಎಲ್ ನೇಮ್ ಸ್ಯಾಲರಿನ ಸೆಲೆಕ್ಟ್ ಮಾಡ್ತೀವಿ ಫ್ರಮ್ ಡಿಪಾರ್ಟ್ಮೆಂಟ್ 5 ಎಂಪ್ಲಾಯೀಸ್. ಓಕೆನಾ? ಅರ್ಥ ಆಯ್ತಾ? ಇದ್ರಲ್ಲಿ ನೋಡ್ರಿ ಡೈರೆಕ್ಟ್ ಒಂದೇ ಲೈನ್ ಅಲ್ಲಿ ಸಾಲ್ವ್ ಮಾಡಿದ್ರಿ, ಬಟ್ ಇಲ್ಲಿ 1 by 1 ಸಾಲ್ವ್ ಮಾಡ್ತಿದ್ರ. ಫಸ್ಟ್ ಏನ್ ಮಾಡಿದ್ರಿ? ಕಂಡೀಷನ್ ಸಾಲ್ವ್ ಮಾಡ್ಕೊಂಡ್ವಿ. ಡಿ ನಂಬರ್ ಇಸ್ ಈಕ್ವಲ್ ಟು 5 ಫ್ರಮ್ ಎಂಪ್ಲಾಯಿ. ಅದಕ್ಕೆ ಇದು ಔಟ್ಪುಟ್ ಬಂತು. ಆ ಔಟ್ಪುಟ್ ಗೆ ಒಂದು ಟೇಬಲ್ ಅಂತ ಕನ್ಸಿಡರ್ ಮಾಡಿದ್ವಿ. ಅಂದ್ರೆ ಈ ಔಟ್ಪುಟ್ ನ ಒಂದು ಟೇಬಲ್ ಅಂತ, ಅದಕ್ಕೆ ರೀನೇಮ್ ಅಂತ ಅಂತೀವಿ. ಅದಕ್ಕೆ ನೇಮ್ ಏನ್ ಕೊಟ್ಟಿದ್ವಿ? ಡಿಪಾರ್ಟ್ಮೆಂಟ್ 5 ಎಂಪ್ಲಾಯೀಸ್ ಅಂತ. ಸೊ ಈ ರಿಸಲ್ಟ್ ಟೇಬಲ್ ಅಲ್ಲಿ ನಮಗೆ ಏನ್ ಬೇಕಲ್ಲ, ಏನ್ ಬೇಕು? ಬರೀ ಎಫ್ ನೇಮ್ ಎಲ್ ನೇಮ್ ಸ್ಯಾಲರಿ ಅಷ್ಟೇ. ಸೊ ನಾವು ಅದಕ್ಕೆ ಏನ್ ಮಾಡಿದ್ವಿ? ಬೈ ಎಫ್ ನೇಮ್ ಎಲ್ ನೇಮ್ ಸ್ಯಾಲರಿ ಫ್ರಮ್ ದಿಸ್ ಟೇಬಲ್. ಎಂಪ್ಲಾಯಿ ಕೊಡಲ್ಲ, ಅವಾಗ ಡಿಪಾರ್ಟ್ಮೆಂಟ್ 5 ಎಂಪ್ಲಾಯೀಸ್ ಅಂತ ಕೊಡ್ತೀವಿ. ಅವಾಗ ಔಟ್ಪುಟ್ ಏನ್ ಬರುತ್ತೆ? ಇಷ್ಟು ಮಾತ್ರ ಬರುತ್ತೆ, ಎಫ್ ನೇಮ್ ಎಲ್ ನೇಮ್ ಸ್ಯಾಲರಿ, ಇದಿಷ್ಟು ಮಾತ್ರ ಡಿಸ್ಪ್ಲೇ. ಸೊ ದಿಸ್ ಇಸ್ ದ ಫೈನಲ್ ಔಟ್ಪುಟ್ ಆಫ್ ದ ಕ್ವೆರಿ. ಸೊ ನೀವು ಡೈರೆಕ್ಟ್ ಆಗಿ ಇಷ್ಟು ಬರೆದ್ರು ಇದೇ ಔಟ್ಪುಟ್ ಬರ್ತಿತ್ತಲ್ವಾ, ಅದನ್ನ ನಾವು ಸ್ಪ್ಲಿಟ್ ಮಾಡಿದ್ವಿ, ಅಂದ್ರೆ ರೀನೇಮಿಂಗ್ ಮಾಡ್ತಾ ಇದ್ವಿ. ಅಂದ್ರೆ ನಾವೇ ಒಂದು ಓನ್ ಟೇಬಲ್ ನ ರಿಸಲ್ಟ್ ಬಂದಿರೋ ಟೇಬಲ್ಗೆ ಒಂದು ನೇಮ್ ಕೊಟ್ಟು ಅದನ್ನು ಟೇಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆ ಟೇಬಲ್ ರಿಸಲ್ಟ್ ಬಂದಿರೋ ಟೇಬಲ್ ಇಂದ ಎಫ್ ನೇಮ್ ಎಲ್ ನೇಮ್ ಸ್ಯಾಲರಿ. ಸೊ ಸಿ ಹಿಯರ್ ಸೆಲೆಕ್ಟ್ ದ ಎಫ್ ನೇಮ್ ಎಲ್ ನೇಮ್ ಸ್ಯಾಲರಿ ಫ್ರಮ್ which table? Department 5 employees table. Okay, so this is the renaming operation. Okay, ಅಂದ್ರೆ ಒಂದು ನೇಮ್ ಕೊಡ್ತೀವಿ ಅದಕ್ಕೆ rename ಅಂತ ಅಂತೀವಿ. Okay, next operations is next is union, intersection, and set difference operation. So union ಅಂದ್ರೆ ಇದು ಮಾಡ್ತೀರಾ, ಯಾವ ಸಿಂಬಲ್? ಈ ಸಿಂಬಲ್. ಇಂಟರ್ಸೆಕ್ಷನ್ ಅಂದ್ರೆ ದಿಸ್ ಇಸ್. ಸೆಟ್ ಡಿಫರೆನ್ಸ್ ಮೀನ್ಸ್ ಮೈನಸ್. ಓಕೆ, ಸೊ ಅಂದ್ರೆ ಎರಡು ಟೇಬಲ್ ನ ನೀವು ಯೂನಿಯನ್ ಮಾಡ್ತೀರಾ, ಹೆಂಗ್ ಮಾಡ್ತೀರಿ ಅಂತ. ಓಕೆನಾ? ಕನ್ಸಿಡರ್ ಒನ್ ಕ್ವೆರಿ. ಯೂನಿಯನ್ ಮಾತ್ರ ತಗೊಂತಾ ಇದ್ದೀನಿ ಎಕ್ಸಾಂಪಲ್. ಸೊ ರಿಟ್ರೀವ್ ದ SSN of all employees who either work in department 5 or directly supervise an employee who work in department 5. So this is the query. First retrieve the SSN of all employees who either work in department 5. ಅಂದ್ರೆ ಯಾರ್ಯಾರು ಎಂಪ್ಲಾಯೀಸ್ ಡಿಪಾರ್ಟ್ಮೆಂಟ್ 5 ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಥವಾ ಯಾರ್ಯಾರು ಆ ಡಿಪಾರ್ಟ್ಮೆಂಟ್ 5 ಎಂಪ್ಲಾಯಿನ ಸೂಪರ್ವೈಸ್ ಮಾಡ್ತಾ ಇದ್ದಾರೆ. ಓಕೆ, ಅದರ ಎಲ್ಲ ಟಪಲ್ಸ್ ನಿಮಗೆ ಬರಬೇಕು. ದಿಸ್ ಇಸ್ ದ ಕ್ವೆರಿ.
So you have to select the all employees who work in department or supervisor of an department 5. Okay na? So ಅದಕ್ಕೆ ನೀವು ಏನು ಮಾಡ್ತೀರಾ, ಏನು ಕಂಡೀಷನ್ ಏನು ಎರಡಕ್ಕೂ ಡಿಪಾರ್ಟ್ಮೆಂಟ್ 5 is the condition. So condition ನ ಬರೀರಿ, DNO is equal to 5 from employee. So ಇದಕ್ಕೆ ಏನು ನೇಮ್ ಕೊಡ್ತೀರಾ, ಅವಾಗಲೇ ಕೊಟ್ಟಿರ್ತಾರ ಅವ್ನು ಕೊಡಿ. ಸೊ ಡಿಪಾರ್ಟ್ಮೆಂಟ್ 5 ಎಂಪ್ಲಾಯೀಸ್ ಅಂತ. ಓಕೆನಾ? ಸೊ ಡಿಪಾರ್ಟ್ಮೆಂಟ್ 5 ಎಂಪ್ಲಾಯೀಸ್ ಅಂದ್ರೆ ಏನಾಗುತ್ತೆ, ಉಳಿದಿದ್ದೆಲ್ಲ ಎಂಪ್ಲಾಯಿಯಲ್ಲಿ ಡಿಪಾರ್ಟ್ಮೆಂಟ್ ನಂಬರ್ 5 ಅಲ್ಲಿ ವರ್ಕ್ ಮಾಡ್ತಿರೋದು ಮಾತ್ರ. ಸೊ ಉಳಿದಿದ್ದೆಲ್ಲ ಇನ್ಫಾರ್ಮೇಶನ್ ಏನಾಗುತ್ತೆ, ಡಿಲೀಟ್ ಆಗುತ್ತೆ. ಅಂದ್ರೆ ಬರೀ ಇಷ್ಟರಲ್ಲಿ ಇಷ್ಟು ಮಾತ್ರ ಇರುತ್ತೆ. ಓಕೆನಾ? ಇದಕ್ಕೇನು ಎಂಪ್ಲಾಯಿ ಅಂತ ಏನು ಇದೆ ಇಲ್ಲಿ ರೀನೇಮ್ ಮಾಡಿದ್ವಿ, ಡಿಪಾರ್ಟ್ಮೆಂಟ್ 5 ಎಂಪ್ಲಾಯೀಸ್ ಅಂತ, ಡಿಪಾರ್ಟ್ಮೆಂಟ್ 5 ಎಂಪ್ಲಾಯೀಸ್ ಅಂತ ಇದು ಮಾಡಿದ್ವಿ. ಬಟ್ ನಮಗೆ ಏನು ಬೇಕು ಆಕ್ಚುಲಿ ಇಲ್ಲಿ ಏನು ಕೇಳಿದರೆ ರಿಟ್ರೀವ್ ದ SSN ಅಷ್ಟೇ. ಸೊ ಅದಕ್ಕೆ ನಿಮಗೆ ಏನು ಬೇಕು, ಬರೀ ಒಂದು ಆಟ್ರಿಬ್ಯೂಟ್ ಮಾತ್ರ. ಸೊ ಆಟ್ರಿಬ್ಯೂಟ್ ಸೆಲೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ಏನು, ಪೈ ಪ್ರಾಜೆಕ್ಟ್ ಸಿಂಬಲ್ ನ ಯೂಸ್ ಮಾಡಬೇಕು. ಸೊ ಯಾವ ಟೇಬಲ್ ಇಂದ ಬೇಕು ನಿಮಗೆ, ಡಿಪಾರ್ಟ್ಮೆಂಟ್ 5 ಎಂಪ್ಲಾಯೀಸ್. ಓಕೆ, ಸೊ ನಿಮಗೆ ಆಕ್ಚುಲಿ ಎಂಪ್ಲಾಯಿ ಟೇಬಲ್ ಇಂದ ಬೇಕು, ಬಟ್ ಕಂಡೀಷನ್ ಇದೆ ಡಿಪಾರ್ಟ್ಮೆಂಟ್ 5 ಅಲ್ಲಿ ವರ್ಕ್ ಮಾಡ್ತಿರೋ ಎಂಪ್ಲಾಯಿ ಡೀಟೇಲ್ಸ್ ಮಾತ್ರ ಬೇಕು ಅಂತ. ಅದಕ್ಕೆ ನೀವೇನ್ ಮಾಡಿದ್ರಿ, ಬರೀ ಡಿಪಾರ್ಟ್ಮೆಂಟ್ 5 ಅಲ್ಲಿ ವರ್ಕ್ ಮಾಡ್ತಿರೋ ಎಂಪ್ಲಾಯೀಸ್ ಇದೆ ಒಂದು ಟೇಬಲ್ ಕ್ರಿಯೇಟ್ ಮಾಡ್ಕೊಂಡ್ರಿ. ಅದಕ್ಕೆ ಅದು ಈಸಿಯಾಗಿ ಅದರಿಂದ ಈ ಟೇಬಲ್ ಇಂದ SSN ನ ರಿಸಲ್ಟ್. ಸೊ ಇದಕ್ಕೆ ಒಂದು ನೇಮ್ ಕೊಡ್ರಿ, ಏನಂತ, ರಿಸಲ್ಟ್ 1. ಸೊ ರಿಸಲ್ಟ್ 1 ಟೇಬಲ್ ಅಲ್ಲಿ ಏನಿರುತ್ತೆ ಇವಾಗ, ರಿಸಲ್ಟ್ 1 ಅಲ್ಲಿ ಏನಿದೆ, ಬರೀ SSN ಅಷ್ಟೇ. SSN ಯಾವುದು, ಡಿಪಾರ್ಟ್ಮೆಂಟ್ 5 ಎಂಪ್ಲಾಯೀಸ್. ಸೊ 4 5 6 4 5 6. ಓಕೆನಾ? ಬಟ್ ಇನ್ನೊಂದೇನು ಕಂಡೀಷನ್ ಕೊಟ್ಟಿದ್ದಾರೆ ಅವರು, SSN of all employees who either work in department or directly supervise an employee. ಅದಕ್ಕೆ ಏನು ಕೊಡ್ತಾರೆ ಇವಾಗ, ರಿಸಲ್ಟ್ 2. ಇಲ್ಲಿ ಏನು ಸೆಲೆಕ್ಟ್ ಆಗುತ್ತೆ, ಸೂಪರ್ SSN ಇವಾಗ ಅಂದ್ರೆ ಆ ಪರ್ಟಿಕ್ಯುಲರ್ ಎಂಪ್ಲಾಯೀಸ್ ಸೂಪರ್ವೈಸರ್ ಯಾರು ಅಂತ. ಸೊ ಫ್ರಮ್ ವಿಚ್ ಟೇಬಲ್ ಸೂಪರ್ SSN ಎಲ್ಲಿದೆ, ಡಿಪಾರ್ಟ್ಮೆಂಟ್ 5 ಎಂಪ್ಲಾಯೀಸ್. ಸೊ ಓಕೆ, ರಿಸಲ್ಟ್ 2 ಅಲ್ಲಿ ಏನು ಬರುತ್ತೆ ಇವಾಗ, ರಿಸಲ್ಟ್ 2 ಅಲ್ಲಿ ಸೂಪರ್ SSN ಯಾವ ಟೇಬಲ್, ಡಿಪಾರ್ಟ್ಮೆಂಟ್ 5 SSN. ಸೊ ಇಲ್ಲೇನಿದೆ, ಯಾವ್ದಿದೆ, 2 2 2 ಅಂತ ಡಿಸ್ಪ್ಲೇ ಆಗುತ್ತೆ. ಯಾಕಂದ್ರೆ 3 ರೋಸ್ಗೂ ಸೇಮ್ ಸೂಪರ್ವೈಸರ್ ಇದೆ. ಅಟ್ ಲಾಸ್ಟ್ ನಮಗೆ ಏನು ಬೇಕು, ರಿಸಲ್ಟ್ ಇಸ್ ಈಕ್ವಲ್ ಟು ರಿಸಲ್ಟ್ 1 ಯೂನಿಯನ್ ರಿಸಲ್ಟ್ 2 ಅಂತ ಕೊಡ್ತೀವಿ. ದಿಸ್ ಇಸ್ ದ ಯೂನಿಯನ್. ನಮಗೆ ಏನು ಬೇಕು, ಎಂಪ್ಲಾಯೀಸು ಬೇಕು, ಸೂಪರ್ SSN ಬೇಕು. ಅದಕ್ಕೆ ನಾವು ಏನು ಕೊಟ್ಬಿಡಿ, ಯೂನಿಯನ್ ಅಂದ್ರೆ ಎರಡು ಕಂಬೈನ್ ಆಗುತ್ತೆ. ಸೊ ಅವಾಗ ಏನು ಬರುತ್ತೆ, ರಿಸಲ್ಟ್ ಅಲ್ಲಿ ಏನು ಬರುತ್ತೆ, ರಿಸಲ್ಟ್ ಅಲ್ಲಿ SSN ಎರಡು ಯೂನಿಯನ್ ಅಂದ್ರೆ ರಿಪೀಟ್ ಆಗಲ್ಲ, ಇಲ್ಲಿ 2. ಸೊ 2 and then 4 5 6. So this is the final result of your query. So it has to retrieve the employees who work in department 5 and supervisor of the department 5. ಸೊ ಅದಕ್ಕೆ ನಾವು ಏನು ಮಾಡಿದ್ವಿ, ಫಸ್ಟ್ ಡಿಪಾರ್ಟ್ಮೆಂಟ್ 5 ಅಲ್ಲಿರೋ ವರ್ಕ್ ಮಾಡ್ತಿರೋ ಎಂಪ್ಲಾಯೀಸ್ ದ ಒಂದು ಟೇಬಲ್ ಕ್ರಿಯೇಟ್ ಮಾಡ್ಕೊಂಡ್ವಿ. ಆ ಟೇಬಲ್ಗೆ ಡಿಪಾರ್ಟ್ಮೆಂಟ್ 5 ಎಂಪ್ಲಾಯೀಸ್ ಅಂತ ಕೊಟ್ವಿ. ಫಸ್ಟ್ ನೀವು ಪ್ರೊಜೆಕ್ಟ್ ಆಪರೇಷನ್ ಯೂಸ್ ಮಾಡಿಕೊಂಡು SSN ನ ಸೆಲೆಕ್ಟ್ ಮಾಡಿದ್ರಿ. ಸೆಲೆಕ್ಟ್ ಮಾಡಿ ಅದನ್ನ ರಿಸಲ್ಟ್ 1 ಅಂತ ಒಂದು ಟೇಬಲ್ ನ ಕ್ರಿಯೇಟ್ ಮಾಡಿದ್ರಿ. ಅಗೇನ್ ಮತ್ತೆ ಸೂಪರ್ SSN ಮಾತ್ರ ತಗೊಂಡ್ರಿ ಡಿಪಾರ್ಟ್ಮೆಂಟ್ 5 ಎಂಪ್ಲಾಯೀಸ್ ಟೇಬಲ್ ಇಂದ. ಸೊ ಇಲ್ಲಿ ರಿಸಲ್ಟ್ 2 ಬಂತು. ಅಟ್ ಲಾಸ್ಟ್ ಯು ಕಂಬೈನ್ ದ result 1 and result 2. The finally you get a solutions for the query. Okay, so this is the example of union. But ಎಲ್ಲಾದರೂ example ತಗೋಣ, union, intersection and then set difference ಹೆಂಗಿರುತ್ತೆ ಅಂತ. ಮೂರು ಎಕ್ಸಾಂಪಲ್ ತಗೊಂಡ್ರೆ ಒಂದು ಎರಡು ಟೇಬಲ್ ತಗೊಂಡ್ರೆ ಈಸಿ, ಬೇಡ ಎಂಪ್ಲಾಯಿ ಎಲ್ಲ ಬೇಡ, ಈಸಿಯಾಗಿರೋದು ಒಂದು ಟೇಬಲ್ ತಗೋಣ. ಒನ್ ಈಸ್ ಸ್ಟೂಡೆಂಟ್, ಎಫ್ ನೇಮ್ ಎಲ್ ನೇಮ್ ಮಾತ್ರ ತಗೋಣ. ಓಕೆ, ಸೊ ಎಫ್ ನೇಮ್ ಯಾರಾದ್ರೆ ABC ಸ್ಟೂಡೆಂಟ್ ಅಂಡ್ ದೆನ್ XYZ.
then instructor first name last name. So AX PS QT. So union ಮತ್ತೆ intersection ಹೆಂಗ್ ಮಾಡ್ತೀರಾ ಅಂತ. First one, student union instructor ಅಂತ ತಗೊಳ್ಳಿ. ಸೊ ಏನು ಎರಡರದು ಸೇಮ್ ಇದೆ, ಎಫ್ ನೇಮ್ ಅಂಡ್ ದೆನ್ ಲಾಸ್ಟ್ ನೇಮ್. ಯೂನಿಯನ್ ಅಂದ್ರೆ ಏನು? ಕಂಬೈನ್, ಎರಡು ಕಂಬೈನ್ ಮಾಡಬೇಕು. ಸೊ ಅದಕ್ಕೆ ಏನಂತ ಬರೀತೀರಾ? ಎ ಬಿ ಸಿ ಅಂಡ್ ದೆನ್ ಎಕ್ಸ್ ವೈ ಝೆಡ್ ಅಂತ ಬರೀತೀರಾ. ಬಟ್ ಇದನ್ನು ಅದೇ ಟೇಬಲ್ಗೆ ಕಂಬೈನ್ ಮಾಡಬೇಕು. ಅವಾಗ ಏನಂತ ಬರೀತೀರಾ? ಎ ಎಕ್ಸ್ ಆಲ್ರೆಡಿ ಇದೆ, ಡೂಪ್ಲಿಕೇಟ್ ವ್ಯಾಲ್ಯೂಸ್ನ ಎಂಟ್ರಿ ಮಾಡೋಂಗಿಲ್ಲ. ಅದನ್ನ ಬಿಟ್ಟು ಪಿ ಎಸ್ ಅಲ್ಲಿದೆಯಾ? ನೋ, ಇಲ್ಲ. So PS and then QT. So this is the union operation. Means you are combining the two tables and you will get this table. ಅಂದ್ರೆ ಎಲ್ಲಾ rows ಅನ್ನು ನೀವು ಲಿಸ್ಟ್ ಮಾಡ್ತೀರಾ, ಬಟ್ ಡೂಪ್ಲಿಕೇಟ್ rows ನ ಲಿಸ್ಟ್ ಮಾಡಂಗಿಲ್ಲ. Okay, this is union. And intersection. Intersection ಅಂದ್ರೆ ಏನು ಬರುತ್ತೆ? ಇಂಟರ್ಸೆಕ್ಷನ್ ಅಂದ್ರೆ ಸೊ ಕಾಮನ್, ಎರಡರಲ್ಲೂ ಕಾಮನ್ ಯಾವ್ದು ಇರುತ್ತೋ ಅದು. ಓಕೆನಾ? ಸೊ ಇಲ್ಲಿ ನೋಡ್ರಿ ಎ ಎಕ್ಸ್ ಇಲ್ಲಿದೆ, ಇಲ್ಲೂ ಎ ಎಕ್ಸ್ ಇದೆ. ಓಕೆ, ಸೊ ದಿಸ್ ಇಸ್ ಅಂಡ್ ದೆನ್ ಬಿ ಇದೆಯಲ್ಲಿ ಇಲ್ಲ, ಅಗೇನ್ ಸಿ ಇದೆಯಾ? ಇಲ್ಲ. ಇದ್ರಲ್ಲಿ ನೋಡ್ಕೊಂಡ್ರೆ ಪಿ ಇದ್ರಲ್ಲಿ ಇದೆಯಾ? ಇಲ್ಲ. ಸೊ ಕ್ಯೂ ಇದ್ರಲ್ಲಿ ಇದೆ, ಇಲ್ಲ. ಎರಡರಲ್ಲೂ ಕಾಮನ್ ಆಗಿರೋದಕ್ಕೆ ಇಂಟರ್ಸೆಕ್ಷನ್ ಅಂತ ಅಂತೀವಿ. ಸೊ ದಿಸ್ ಇಸ್ ದ ರಿಸಲ್ಟ್ ಫಾರ್ ಇಂಟರ್ಸೆಕ್ಷನ್. ಓಕೆ, ಸೊ ಯೂನಿಯನ್ ಅಂದ್ರೆ ಫುಲ್ ಲಿಸ್ಟ್ ಮಾಡ್ತೀರಾ ಎಲ್ಲಾದು ರೋಸ್ ನ, ಬಟ್ ಇಂಟರ್ಸೆಕ್ಷನ್ ಅಂದ್ರೆ ಎರಡರಲ್ಲೂ ಕಾಮನ್ ಇರೋದು ಮಾತ್ರ ರಿಸಲ್ಟ್ ಬರುತ್ತೆ. ಸೊ ನೆಕ್ಸ್ಟ್ ಇಸ್ ಸೆಟ್ ಡಿಫರೆನ್ಸ್. ಸೆಟ್ ಡಿಫರೆನ್ಸ್ ಅಂದ್ರೆ ಮೈನಸ್. ಫಾರ್ ಎಕ್ಸಾಂಪಲ್ ಎ ಬಿ ಅಂದ್ರೆ ಎ ಮೈನಸ್ ಬಿ ಅಂದ್ರೆ ಲಿಸ್ಟ್ ಆಲ್ ದ ಟಪಲ್ಸ್ ಇನ್ ಎ ಬಟ್ ನಾಟ್ ಇನ್ ಬಿ. ಬಿ ಅಲ್ಲಿ ಇರೋದನ್ನ ಬಿಟ್ಟು ಉಳಿದಿರೋದೆಲ್ಲ ಡಿಸ್ಪ್ಲೇ ಮಾಡ್ತೀವಿ. So ಇಲ್ಲಿ for example student minus instructor, you have to F name L name. So you have to list the student rows but not in instructor. So ನೋಡ್ರಿ AX ಇದರಲ್ಲಿ ಇದೆ, ಸೊ ಇದನ್ನ ಲಿಸ್ಟ್ ಮಾಡಂಗಿಲ್ಲ. ಸೊ BY ಇದರಲ್ಲಿ ಇದೆಯಾ? ನೋ. ಸೊ BY and then CZ ಇದರಲ್ಲಿ ಇದೆಯಾ? ನೋ. ಸೊ ಸ್ಟೂಡೆಂಟ್ ಎಲ್ಲಾದ್ರೂ ಡಿಸ್ಪ್ಲೇ ಮಾಡಬೇಕು, ಬಟ್ ಇನ್ಸ್ಟ್ರಕ್ಟರ್ ಇರೋದು ಬಿಟ್ಟು ರಿಮೈನಿಂಗ್ ಯಾವ್ದು ಇರುತ್ತೋ ಅದನ್ನ ನೀವು ಲಿಸ್ಟ್ ಮಾಡ್ತೀರಾ. ಅದಕ್ಕೆ ನಾವು ಸೆಟ್ ಡಿಫರೆನ್ಸ್ ಮೈನಸ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಇನ್ಸ್ಟ್ರಕ್ಟರ್ ಮೈನಸ್ ಸ್ಟೂಡೆಂಟ್ ಮಾಡಿ, ಇನ್ಸ್ಟ್ರಕ್ಟರ್ ಮೈನಸ್ ಸ್ಟೂಡೆಂಟ್. ಸೊ ಇವಾಗ ಏನ್ ಡಿಸ್ಪ್ಲೇ ಆಗ್ಬೇಕು ನಿಮಗೆ? ದ ಟಪಲ್ಸ್ ಇನ್ instructor but not in student. ಸೊ ಇನ್ಸ್ಟ್ರಕ್ಟರ್ ಇರೋದಿರ್ಬೇಕು, ಬಟ್ ಅದು ಸ್ಟೂಡೆಂಟ್ ಅಲ್ಲಿ ಇರಬಾರ್ದು. ನೋಡ್ರಿ ಎ ಎಕ್ಸ್ ಇಲ್ಲಿದೆ, ಸೊ ಇದು ಡಿಸ್ಪ್ಲೇ ಆಗಲ್ಲ. ಬಟ್ ಪಿ ಎಸ್ ಅಲ್ಲಿದೆಯಾ? ನೋ. ಸೊ ಪಿ ಎಸ್ ಡಿಸ್ಪ್ಲೇ ಆಗುತ್ತೆ. ಅಂಡ್ ದೆನ್ ಕ್ಯೂ ಟಿ ಅದರಲ್ಲಿನ ಡಿಸ್ಪ್ಲೇ. ಸೊ ದಿಸ್ ಇಸ್ ದ ಸೆಟ್ ಡಿಫರೆನ್ಸ್. ಓಕೆ, ಸೊ ದೀಸ್ ಆರ್ ಆಲ್ ದ ಯೂನರಿ operations: select, project, Cartesian product, and then rename, union, intersection, and set difference. Okay, in the next class let's see the binary operations.